ಪ್ರಶಾಂತ ಲೈನ್ ಆಫ್ ಆರ್ಗ್ಯುಮೆಂಟ್, ಹೌದ್ರಿ ಅಚಾತುರ್ಯ ಆಗಿದೆ, ಸರಿ ಮಾಡ್ಕೋತೀವಿ, ಇದು ಸರ್ಕಾರವನ್ನು ಪೇಚಿಗೆ ಸಿಲುಕಿಸುತ್ತಾ ಅಂತ. ಅದೇ ಅಟ್ ವಾಟ್ ಕಾಸ್ಟ್ ಯು ಆರ್ ಸರಿ ಮಾಡ್ಕೋತೀರಿ ನೀವು 11 ಜನರ ಸಾವಿನ ನಂತರ? ನೋಡಿ, ಈ ಒಂದು ಪಾಲಿಟಿಕ್ಸಲ್ಲಿ ಒಂದು ನೋಡಿ, ಈಗ ವಿರೋಧ ಪಕ್ಷಗಳೇನೋ ವಿರೋಧ ಮಾಡ್ತಾ ಇವೆ, ಸಹಜ. 2 ವಿರೋಧ ಪಕ್ಷಗಳಿವೆ, ವಿರೋಧ ಮಾಡಿ ಬರೀ ವಿರೋಧ ಪಕ್ಷಗಳ ವಿರೋಧದ ಕಾರಣದಿಂದ, ಹೇಳಿಕೆಗಳ ಕಾರಣದಿಂದ ಸರ್ಕಾರ ಮುಜುಗರ ಅನುಭವಿಸ್ತಾ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಪಬ್ಲಿಕ್ ಆ್ಯಂಗರ್ ಇದೆ. ನಿಮಗೆ ಕರ್ನಾಟಕದ ಜನಸಂಖ್ಯೆಯ ನನ್ನ ಅಂದಾಜಿನ ಪ್ರಕಾರ 60ರಿಂದ 65% ಜನ ಗಂಭೀರವಾಗಿ ನಿಮಗೆ IPL ಫಾಲೋ ಮಾಡ್ತಾರೆ. ಎಸ್, ಅವರು RCB ಅಭಿಮಾನಿಗಳು ಮನೆಯಲ್ಲಿ ಇದ್ದುಕೊಂಡೇ ಇರ್ಬೋದು ಅಂತ ಅಂದ್ಕೊಳ್ಳೋಣ. RCB ಕಪ್ ಗೆದ್ದ ರಾತ್ರಿ ಇಡೀ ದೇಶದಲ್ಲಿ, ನಾನು ಆ TV ನೋಡ್ತಾ ಇದ್ದೆ, 48 ಕೋಟಿ ಜನ ಏನೋ ಅದನ್ನು ವೀಕ್ಷಿಸಿದ್ರು ಮ್ಯಾಚನ್ನು. ಕರ್ನಾಟಕದ ಅಷ್ಟೊಂದು ವೀಕ್ಷಣೆಯ ನಂತರ ಮರುದಿನ RCB ತಂಡ ಬಂದಾಗ ಆ ಸಾವು ಕರ್ನಾಟಕದ ಮನೆಗಳಿಗೆ ತಲುಪಿದೆ. ಯಾಕಂದರೆ IPL ಇಸ್ ಪ್ರಿಡಾಮಿನೆಂಟ್ಲಿ ಎ TV. ಹೌದು ಹೌದು ಹೌದು. ಆ ಮನೆ ತಲುಪಿರುವ ಕಾರಣದಿಂದಾಗಿ ಜನಾಕ್ರೋಶ ಬೇರೆ ಬೇರೆ ಪ್ರಮಾಣದಲ್ಲಿ, ಬೇರೆ ಬೇರೆ ಹಂತಗಳಲ್ಲಿ ಸರ್ಕಾರಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿರೋಧ ಪಕ್ಷಗಳು ವಿರೋಧ ಸೂಚಿಸ್ತಾ ಇವೆ ಅನ್ನುವ ಕಾರಣಕ್ಕೋಸ್ಕರ ಇದ್ದರೆ ಮೂಡ ಮತ್ತು ವಾಲ್ಮೀಕಿ ಪ್ರಕರಣದಲ್ಲೇ ಸರ್ಕಾರ ಗಂಭೀರವಾಗಿರ್ತಕ್ಕಂಥ ಆ್ಯಕ್ಷನ್ ಮಾಡ್ತಿತ್ತು, ಮಾಡಲಿಲ್ಲ. ಹೌದು ಹೌದು. ಈಗ ಯಾಕೆ ಮಾಡ್ತಿದೆ? ಯಾಕಂದರೆ ಜನರ ಆಕ್ರೋಶ ನಿಶ್ಚಿತವಾಗಿದೆ. ಸರ್ಕಾರಕ್ಕೀಗ ಪೇಚಿನ ಸ್ಥಿತಿ ಯಾಕೆ ಬಂದಿದೆ ಅಜಿತ್? ಇಲ್ಲಿ ಗೃಹ ಸಚಿವ ಪರಮೇಶ್ವರ್, ಸರ್ಕಾರದ ಮೂಲಗಳಿಂದ ನನಗೆ ಬರ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ, ಓಕೆ, ಈ ಆಯೋಜನೆಯಲ್ಲಿ ಪರಮೇಶ್ವರ್ದು ಯಾವುದೇ ರೋಲ್ ಇಲ್ಲ. ಹೌದು ಹೌದು. ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಂನದ್ದಿರ್ಬೋದು ಅಥವಾ ಅವ್ರು ಆರಂಭದಲ್ಲಿ ಬಹಳ ಬೇಜಾರು ಮಾಡ್ಕೊಂಡಿದ್ರು, ಆಮೇಲೆ ಸಮಾಧಾನಗೊಂಡ್ರು, ಆಯ್ತು ನನಗೇನು ಸಂಬಂಧ. ಅವರು ರಣ್ಯಾರಾವ್ ಪ್ರಕರಣದಲ್ಲಿ ಇಡಿ ರೇಡ್ ಆದ ನಂತರ ಒಂದು ರೀತಿಯಾಗಿರ್ತಕ್ಕಂಥ ತಟಸ್ಥ ಸ್ಥಿತಿಯಲ್ಲಿದ್ದಾರೆ. ಹೌದು, ಅದನ್ನು ಎದುರಿಸಿದರೆ ಸಾಕು ಅನ್ನುವ ಸ್ಥಿತಿಯಲ್ಲಿದ್ದಾರೆ. ಅದರಲ್ಲ ಮಂಗಳೂರು ಬಂತು. ಮಂಗಳೂರಿನಲ್ಲೂ ಪೊಲೀಸ್ 2 ಉಡುಪಿ ಮಂಗಳೂರು ಎಲ್ಲ SP ಕಮಿಷನರ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಲಾಯಿತು. ಈಗ ಇಲ್ಲಿ ಸರ್ಕಾರಕ್ಕಿರ್ತಕ್ಕಂಥ ಪೇಚು ಏನಂತಂದರೆ, ಇಷ್ಟೊಂದು ದೊಡ್ಡ ಘಟನೆಯ ನಂತರ ನಾವೇನಾದರೂ ಮಾಡ್ತಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸ್ಬೇಕು. ರಾಹುಲ್ ಗಾಂಧಿ ಪದೇ ಪದೇ ಸಿದ್ದರಾಮಯ್ಯನವ್ರಿಗೆ ಫೋನ್ ಮಾಡಿದರು, ಏನು ಮಾಡ್ತಿದ್ದೀರಿ, ಆ್ಯಕ್ಷನ್ ತೆಗೆದುಕೊಳ್ಳಿ. ಹೀಗಾಗಿ ಮೊದಲು ಇಲ್ಲ ಪೊಲೀಸ್ ಕಮಿಷನರ್ನ ಹಾಕಲಾಯಿತು, DCP ಅವರನ್ನು ತೆಗೀಲಾಯಿತು, ACP ಅವರನ್ನು ಸಸ್ಪೆಂಡ್ ಮಾಡಲಾಯಿತು. ಅಲ್ಲಿಗೆ ಆಕ್ರೋಶ ನಿಲ್ಲಲ್ಲ ಅಂತ ಗೊತ್ತಾಯಿತು. ಯಾಕಂದರೆ ಸೋಷಿಯಲ್ ಮೀಡಿಯಾ ಪೂರ್ತಿಯಾಗಿ ಪೊಲೀಸರ ಪರವಾಗಿ ದಯಾನಂದ್ ಇಲ್ಲ ಬೇಡ ಅಂತ ಹೇಳಿದರು ಅಂತಕ್ಕಂಥದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಯಿತು. ಆಗ ಮುಖ್ಯಮಂತ್ರಿಗಳಿಗೆ ಅನ್ನಿಸ್ತು, ನೀವು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಪೊಲಿಟಿಕಲ್ ಹೆಡ್ಸ್, ಆ 2 ಹೆಡ್ಗಳಂತರೂ ರೋಲ್ ಆಗಕ್ಕೆ ಸಾಧ್ಯ ಇಲ್ಲ. ನೀವು ಪರಮೇಶ್ವರ್ ಹೆಡ್ ರೋಲ್ ಮಾಡಿದರೆ ಯು ವಿಲ್ ಬಿ ಇನ್ ಅನದರ್ ಪೊಲಿಟಿಕಲ್ ಸ್ಕೂಪ್. ಅವ್ರು ಹೊರಗಡೆ ಬಂದು ಏನಾದರೂ ಮಾತಾಡ್ಬಿಟ್ರೆ ನನಗೂ ಇದಕ್ಕೂ ಸಂಬಂಧ, ಯಾಕಂದ್ರೆ ಅವ್ರು 1-2 ಸಲ ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಮಾಡ್ಕೊಂಡು ಹೋಗ್ಲಿ, ನನಗೇನು ಸಂಬಂಧ ಅಂತ. ಅಂತ ಹೇಳಿಕೆ ಏನಾದರೂ ಪರಮೇಶ್ವರಿಂದ ಬಂದುಬಿಟ್ರೆ ಸರ್ಕಾರ, ಕಾಂಗ್ರೆಸ್ ಪಕ್ಷ ಎಲ್ಲರೂ ಪೇಚಿಗೆ ಸಿಲುಕ್ತಾರೆ. ಹೀಗಾಗಿ ಹೊಸ ಸ್ಕೇಪ್ ಗೋಟ್ಗಳನ್ನು ಹುಡುಕ್ಲಾಗತ್ತೆ. ನೀವೇನು ಹೇಳ್ತಾ ಇದ್ರಿ, ಈಗ ಮೀಟಿಂಗಲ್ಲಿ ಹೊಸ ಸ್ಕೇಪ್ ಗೋಟನ್ನು ಹುಡುಕ್ಲಾಗತ್ತೆ. ಹೀಗಾಗಿ ಎಲ್ಲಿಗೆ ಇದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಸರ್ಕಾರದಲ್ಲೇ ಒಂದು ಅಸಮಂಜಸ ಸ್ಥಿತಿ ಇದೆ. ಆ ಕಾರಣದಿಂದ ಈ 4-5 ದಿನಗಳ ತಲ್ಲಣವನ್ನು ನಾವು ನೋಡ್ತಾ ಇದ್ದೀವಿ ಅನ್ಸುತ್ತೆ. ಯೂಶುವಲಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಇದು ನೋಡ್ಲಿಕ್ಕೆ ಸಿಕ್ಕಿಲ್ಲ. ಫಸ್ಟ್ ಟರ್ಮ್ನಲ್ಲಂತೂ ಇಲ್ವೇ ಇಲ್ಲ. ಫಸ್ಟ್ ಟರ್ಮಲ್ಲೂ ಇರಲಿಲ್ಲ. ಸೆಕೆಂಡ್ ಟರ್ಮ್ನಲ್ಲಿ ಮೂಡಾದಲ್ಲಿ ಎಷ್ಟೇ ಇದ್ರೂ ಕೂಡ ಅವ್ರಿಗೆ ಅದನ್ನು ದಕ್ಕಿಸ್ಕೋಬಹುದು ಅಂತಕ್ಕಂಥದ್ದು ಸ್ಪಷ್ಟವಾಗಿತ್ತು. ಯಾಕಂದರೆ ವಿರೋಧ ಪಕ್ಷಗಳು ಬಹಳ ವೀಕ್ ಇದ್ವು ಅನ್ನುವ ಕಾರಣಕ್ಕೋಸ್ಕರ. ಇಲ್ಲಿ ವಿರೋಧ ಪಕ್ಷಗಳ ವೀಕ್ನೆಸ್ ಇದ್ದರೂ ಕೂಡ ಅಜಿತ್, ಇಲ್ಲಿ ಸಿದ್ದರಾಮಯ್ಯನವ್ರಿಗಿರಲಿ, DK ಶಿವಕುಮಾರ್ಗಿರಲಿ, ಕಾಂಗ್ರೆಸ್ ಹೈಕಮಾಂಡ್ಗಿರಲಿ ಸಮಸ್ಯೆ ಆಗ್ತಾ ಇರೋದು ಯಾರ ತಲೆ ಮೇಲೆ ಇದನ್ನು ದಂಡವನ್ನು ಕೂರಿಸೋದು ಅಂತಕ್ಕಂಥದ್ದು. ಯಾರ ತಲೆ ಮೇಲೆ ಕೂರಿಸಿದ್ರೆ ಕಾಂಗ್ರೆಸ್ನ ಆಂತರಿಕ ರಾಜಕಾರಣ ಒಂದು ಬೇರೆ ಚಕ್ರವನ್ನು ತಿರುಗಿಸುತ್ತೆ. ಆ ಕಾರಣದಿಂದ ಈ ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ ಬಹಳ ಸ್ಪಷ್ಟವಾಗಿ ಬಹಿರಂಗವಾಗಿ ಕೂಡ ಕಾಣಿಸ್ಕೊಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.